ನವೆಂಬರ್ 2023 ಚಿತ್ರದುರ್ಗದ ಫಸ್ಟ್ PUC ಓದ್ತಿದ್ದಂತ 17 ವರ್ಷದ ಒಬ್ಬ ಹುಡುಗ ಸಡನ್ ಆಗಿ ದೇವರಿಗೆ ಕೈ ಮುಗಿಯುವುದು ಪೂಜೆ ಮಾಡೋದನ್ನೆಲ್ಲ ಬಿಟ್ಬಿಡ್ತಾನೆ. ಆತ ಒಬ್ಬ ಕುರುಬ ಸಮುದಾಯದ ಹುಡುಗನಾಗಿರ್ತಾನೆ. ಇವನ ಅಪ್ಪನಿಗೆ ತನ್ನ ಮಗನ ಮೇಲೆ ಯಾಕೋ ಸಂಶಯ ಬರ್ಲಿಕ್ಕೆ ಶುರು ಆಗ್ತದೆ. ದಸರಾ ಟೈಮ್ ನಲ್ಲಿ ದಸರಾ ಹಬ್ಬದ ಸೆಲೆಬ್ರೇಷನ್ಗೂ ಬರ್ಲಿಲ್ಲ ಮಗ ಅಂತ ಅವನ ಕಾಲೇಜ್ ಬ್ಯಾಗ್ ಚೆಕ್ ಮಾಡ್ತಾನೆ. ತನ್ನ ಮಗ ತಲೆ ಕ್ಯಾಪ್ ಹಾಕೊಂಡು ನಮಾಜ್ ಮಾಡ್ತಿರೋ ಫೋಟೋ ನೋಡಿ ಶಾಕ್ ಆಗ್ತದೆ. ಮಗನನ್ನ ಕೇಳಿದ್ರೆ, ಇಲ್ಲ ಅಪ್ಪ, ನಾನು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದೇನೆ. ನನ್ನ ಕಾಲೇಜ್ ಫ್ರೆಂಡ್ ಮತ್ತೆ ಅವನ ಅಪ್ಪ ಸೇರಿ ನನ್ನನ್ನ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗ್ಲಿಕ್ಕೆ ಅಪ್ರೋಚ್ ಮಾಡಿದ್ರ ಅಂತ ಹೇಳ್ತಾನೆ. ಈ ಅಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಮಗನ ಕಾಲೇಜ್ ಫ್ರೆಂಡ್ ಮತ್ತೆ ಅವನ ಅಪ್ಪನಾದಂತ ಅಬ್ಬಾಸ್ ಮೇಲೆ ಆಂಟಿ ಕನ್ವರ್ಷನ್ ಕಾನೂನು ಅಡಿಯಲ್ಲಿ ಕಂಪ್ಲೇಂಟ್ ಸಹ ಕೊಡ್ತಾರೆ. ಅದಾದ್ಮೇಲೆ ವಿಚಾರಣೆಯಲ್ಲಿ ಈ ಅಬ್ಬಾಸ್ ಆ ಹುಡುಗನ ಬ್ರೈನ್ ವಾಶ್ ಮಾಡಿದ್ದು ಮಸೀದಿ ಕರ್ಕೊಂಡು ಹೋಗಿ ಕನ್ವರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿರೋದು ಗೊತ್ತಾಗ್ತದೆ. ಮತ್ತೆ ಅವನ ಬ್ಯಾಗ್ ನಲ್ಲಿ ಇಸ್ಲಾಂಗೆ ಸಂಬಂಧಪಟ್ಟಂತ ಕೆಲವು ರಿಟರ್ನ್ ಲೆಟರ್ಸ್ ಗಳು, ಬುಕ್ಸ್ ಗಳು, ಡ್ರೆಸ್ ಗಳು ಸಿಕ್ಕಿರ್ತದೆ. ಹಾಗಿದ್ರೆ ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿಯೇ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗ್ತಾನೆ ಎನ್ನುವುದಕ್ಕೆ ಕಾರಣವೇನು? ನಮ್ಮ ದೇಶದಲ್ಲಿ ಲವ್ ಜಿಹಾದ್ಗಳಿಲ್ಲ. ಪ್ರೀತಿ ಮಾಡಿ ಓಡಿಸ್ಕೊಂಡು ಹೋಗಿ ಮದ್ವೆ ಆಗೋದಕ್ಕೆ ಲವ್ ಜಿಹಾದ್ ಅಂತ ಹೇಳಲ್ಲ. ಇದೆಲ್ಲವೂ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ನಾಟಕ. ಲವ್ ಜಿಹಾದ್ ಎನ್ನುವಂಥದ್ದು ಒಂದು ಕಟ್ಟುಕತೆ. ಅದರಲ್ಲೂ ಈ ಕೇರಳ ಸ್ಟೋರಿ ಎನ್ನುವಂಥದ್ದು ಶುದ್ಧ ಸುಳ್ಳು. ಸೊ ವೆಲ್ಕಮ್ ಟು ದಿ ಕರ್ನಾಟಕ ಸ್ಟೋರಿ. ಭಾರತ ಸಂವಿಧಾನದ ಆರ್ಟಿಕಲ್ 25ರ ಅನುಸಾರ ಯಾವ ವ್ಯಕ್ತಿ ಯಾವ ಧರ್ಮಕ್ಕೆ ಬೇಕಾದ್ರೂ ಕನ್ವರ್ಟ್ ಆಗ್ಬಹುದು ಅಥವಾ ಫಾಲೋ ಮಾಡಬಹುದು. ಇದು ಲೀಗಲ್ ಸಹ. ಇದರಲ್ಲಿ 2 ವಿಧ ಇದೆ. ಮೊದಲನೇದು ಸೆಲ್ಫ್ ಕನ್ವರ್ಷನ್. ಈ ಸೆಲ್ಫ್ ಕನ್ವರ್ಷನ್ ಅಂದ್ರೆ ತಾವಾಗೆ ಇಷ್ಟಪಟ್ಟು ತಮ್ಮ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರಗೊಳ್ಳುವುದು. ಇದು ಎಲ್ಲ ಧರ್ಮಗಳಲ್ಲಿ ಸಹ ಇದೆ. ಹಾಗೆ ಇನ್ನೊಂದು ಫೋರ್ಸ್ಫುಲ್ ಕನ್ವರ್ಷನ್. 25 ಸೆಪ್ಟೆಂಬರ್ 2022 ಮಂಡ್ಯದ ಯಡವನಹಳ್ಳಿಯ 26 ವರ್ಷದ ಶ್ರೀಧರ್ ಗಂಗಾಧರ್ ಈತ ಬ್ಯಾಂಗ್ಳೂರಲ್ಲಿ ಇರ್ಬೇಕಾದ್ರೆ ಇವನಿಗಿದ್ದಂತ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಗಳನ್ನ ತಿಳಿದುಕೊಂಡು ನಾವು ಹೆಲ್ಪ್ ಮಾಡ್ತೀವಿ ಅಂತ 12 ಜನರ ಗುಂಪು ಬನಶಂಕರಿಯಲ್ಲಿನ ಒಂದು ಮಸೀದಿ ಕರ್ಕೊಂಡು ಹೋಗಿ ನೀನು ಇಸ್ಲಾಂಗೆ ಕನ್ವರ್ಟ್ ಆಗುವಂತ ಅವನಿಗೆ ಥ್ರೆಟ್ ಮಾಡ್ತಾರೆ. ಇವನು ಒಪ್ಕೊಳ್ಳದೆ ಇದ್ದಿದ್ದಕ್ಕೆ ಅವನಿಗೆ ರಕ್ತ ಬರುವಷ್ಟು ಹೊಡೆದಿರ್ತಾರೆ. ಹಾಗೆ ಫೋರ್ಸ್ಫುಲ್ಲಿ ಅವನಿಗೆ ಬೀಪ್ ತಿನ್ಸ್ಲಿಕ್ಕೆ ಸಹ ಟ್ರೈ ಮಾಡ್ತಾರೆ. ಇಷ್ಟೇ ಅಲ್ಲ, ನೀನ್ ಮುಸ್ಲಿಂ ಆಗಿ ಕನ್ವರ್ಟ್ ಆದ್ಮೇಲೆ ಪ್ರತಿ ವರ್ಷ 3 ಜನರನ್ನ ಇಸ್ಲಾಂಗೆ ಕನ್ವರ್ಟ್ ಮಾಡ್ಬೇಕಂತ ಹೆದರಿಸ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅವನ ಕೈಯಲ್ಲಿ ಒಂದು ಗನ್ ಕೊಟ್ಟು ಜೇಬಿಗೆ 35,000 ದುಡ್ಡು ಹಾಕಿ ಅವನ ಜೊತೆ ಫೋಟೋ ಬೇರೆ ತೆಗೆಸ್ಕೊಳ್ತಾರೆ. ನಾನ್ ಯಾವ್ದೋ ಕಟ್ಟುಕತೆ ಹೇಳ್ತಾ ಇಲ್ಲ, ರಿಯಲ್ ಆಗಿ ನಡೆದಂತ ಇನ್ಸಿಡೆಂಟ್ ನ ಹೇಳ್ತಾ ಇರೋದು. ಇವನ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟರ್ ಆಗಿದ್ದಂತ ಅನ್ಸಾರ್ ಪಾಷಾ ಎನ್ನುವನ್ ಸೇರಿ 12 ಜನರನ್ನ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಇಂತಹ ಕೃತ್ಯಗಳಿಗೆ ಫೋರ್ಸ್ಫುಲ್ ಕನ್ವರ್ಷನ್ ಅಂತ ಕರೀತಾರೆ. ಇದಕ್ಕೆ ಇನ್ನೂ ಉದಾಹರಣೆಗಳಿವೆ. ಎಕ್ಸಾಂಪಲ್ 2, 2025ರಲ್ಲಿ ಗದಗಲ್ಲಿ ಹಿಂದೂ ಹುಡುಗ ಆದಂತ ವಿಶಾಲ್ ಕುಮಾರ್ ಲವ್ ಮಾಡಿ ತಾಸೀನ್ ಎನ್ನುವಂತ ಮುಸ್ಲಿಂ ಹುಡುಗಿಯನ್ನ ಹಿಂದೂ ಸಂಪ್ರದಾಯದಂತೆ ಮದ್ವೆ ಆಗ್ತಾನೆ. ಅದು ಮನೆಯವರನ್ನು ಒಪ್ಪಿಸಿ. ಮದ್ವೆ ಆದ್ಮೇಲೆ ಮುಸ್ಲಿಂ ಹುಡುಗಿ ಫ್ಯಾಮಿಲಿಯವರು ಇಲ್ಲ ಮಾಸ್ಕ್ ಅಲ್ಲಿ ಇಸ್ಲಾಂ ಸಂಪ್ರದಾಯದಂತೆ ಮದ್ವೆ ಆಗ್ಬೇಕಂತ ಹೇಳಿದಾಗ ಅದಕ್ಕೂ ಸರಿ ಅಂತ ಹೇಳಿ ಪುನಃ ಮಾಸ್ಕ್ ಅಲ್ಲಿ ಮದ್ವೆ ಮಾಡ್ಕೋತಾನೆ. ಆದ್ರೆ ಸ್ವಲ್ಪ ದಿನದಲ್ಲೇ ಹುಡುಗಿಯ ಮನೆಯವರು ಎಲ್ರೂ ಸೇರಿ ನೀನ್ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗ್ಲೇಬೇಕು ಅಂತ ಅವನಿಗೆ ಹೆದರಿಸ್ತಾರೆ. ಈ ರೀತಿ ಥ್ರೆಟ್ ಜಾಸ್ತಿ ಆದ್ಮೇಲೆ ಅವನು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಸಹ ಕೊಡ್ತಾನೆ. ಎಕ್ಸಾಂಪಲ್ 3, 2024ರಲ್ಲಿ ಬೆಳಗಾವಿಯಲ್ಲಿ ರಫೀಕ್ ಎನ್ನುವನಿಗೆ ಕೋರ್ಟ್ ಬೇಲ್ ನ ರಿಜೆಕ್ಟ್ ಮಾಡ್ತದೆ. ಯಾಕೆ ಗೊತ್ತಾ? ಇವನು ಆಲ್ರೆಡಿ ಮದುವೆಯಾಗಿದ್ದಂತ 25 ವರ್ಷದ ಹಿಂದೂ ಯುವತಿಯನ್ನ ಕಿಡ್ನಾಪ್ ಮಾಡಿ ಫೋರ್ಸ್ಫುಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿರ್ತಾನೆ. ಅವಳಿಗೆ ಹೊಡೆದು ಬಡ್ದು ಹೆದರಿಸಿರ್ತಾನೆ. ಬಟ್ ಫೈನಲಿ ಕೋರ್ಟ್ ಬೇಲ್ ರಿಜೆಕ್ಟ್ ಮಾಡ್ತದೆ. ಇದು ಸಹ ಈ ಫೋರ್ಸ್ಫುಲ್ ಕನ್ವರ್ಷನ್ಗೆ ಉದಾಹರಣೆ. ಕೆಲವೊಬ್ರು ಮತಾಂತರ ಮಾಡುವುದೆಲ್ಲ ಸುಳ್ಳು ಸುಳ್ಳು ಅಂತ ಬಾಯ್ ಬಡ್ಕೋತಾರೆ ಅಲ್ವಾ, ಅಂತವರಿಗೆ ಈ ಎಕ್ಸಾಂಪಲ್ಗಳು. 2009ರ ಡಿಸೆಂಬರ್ನಲ್ಲಿ ಕೇರಳದ ತ್ರಿಪನಿತುರ ಎಂಬ ಪೊಲೀಸ್ ಸ್ಟೇಷನ್ ಅಲ್ಲಿ ಫಸ್ಟ್ ಲವ್ ಜಿಹಾದ್ ಕೇಸ್ ರಿಜಿಸ್ಟರ್ ಆಗ್ತದೆ. MBA ಓದ್ತಿದ್ದಂತ 2 ಹುಡುಗಿಯರನ್ನ ಶಾನ್ ಶಾ ಮತ್ತೆ ಸಿರಾಜುದ್ದೀನ್ ತಮ್ಮ ಟ್ರ್ಯಾಪ್ ನಲ್ಲಿ ಬೀಳಿಸ್ಕೊಳ್ತಾರೆ. ಆ ಹುಡುಗಿಯರ ಪ್ರೈವೇಸಿ ವಿಚಾರವಾಗಿ ನೇಮ್ ರಿವೀಲ್ ಮಾಡಿಲ್ಲ. ಒಬ್ಬಳನ್ನ ಹಿಂದೂ ಗರ್ಲ್ ಮತ್ತೆ ಇನ್ನೊಬ್ಬಳನ್ನ ಕ್ರಿಶ್ಚಿಯನ್ ಗರ್ಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಶಾನ್ ಶಾ ಹಿಂದೂ ಹುಡುಗಿನ ಲವ್ ಮಾಡ್ತೀನಿ ಅಂತ ನಂಬಿಸಿ ಅವಳ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸ್ಕೊಂಡು ನಂತರ ಅವನ್ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಗೆ ಹೋದಾಗ ಅವನ ಅಮ್ಮ ಎಲ್ಲ ಸೇರಿ ಅವಳ ಹತ್ರ ಕನ್ವರ್ಟ್ ಆಗ್ಲಿಕ್ಕೆ ತುಂಬಾನೇ ಫೋರ್ಸ್ ಮಾಡ್ತಾರೆ. ಮದ್ವೆ ಮಾತುಕತೆ ಅಂತ ಸುಳ್ಳು ಹೇಳಿ ಕರ್ಕೊಂಡೋಗಿ ಫಸ್ಟ್ ನೀನು ಇಸ್ಲಾಂಗೆ ಕನ್ವರ್ಟ್ ಆಗು, ನಂತರ ಮದ್ವೆ ವಿಷಯ ಅಂತ ಈ ಶಾನ್ ಶಾನ ಅಮ್ಮ ಹೇಳಿ ಕಳಿಸ್ತಾರೆ. ಬಟ್ ಈ ಒಂದು ವಿಷಯಕ್ಕೆ ಬೆಂಬಲ ಕೊಟ್ಟಿದ್ ಯಾರು ಗೊತ್ತಾ? ಕೆಲವು ವರ್ಷಗಳ ಹಿಂದೆನೆ ಬ್ಯಾನ್ ಆದಂತ ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI.
ಈ ಹುಡುಗಿ ಕನ್ವರ್ಟ್ ಆಗ್ಲಿಕ್ಕೆ ಅಪೋಸ್ ಮಾಡಿದಾಗ ಈ PFI ನ ವುಮೆನ್ ವಿಂಗ್ ನ ಮೆಂಬರ್ಸ್ ಗಳು ಸಿಕ್ಕಾಪಟ್ಟೆ ಬ್ರೈನ್ ವಾಶ್ ಮಾಡ್ತಾರೆ. ತದನಂತರ ಈ ಎರಡು ಹುಡುಗಿಯರನ್ನು ಕನ್ವರ್ಟ್ ಮಾಡ್ಲಿಕ್ಕೆ ಸಹ ಒಪ್ಪಿಸ್ತಾರೆ. ಸ್ವಲ್ಪ ಟೈಮ್ ಬಿಟ್ಟು ಈ ಇಬ್ರು ಹುಡುಗಿಯರು ಮನೆ ಬಿಟ್ಟು ಬರ್ತಾರೆ. ಇಬ್ಬರನ್ನು ಬೇರೆ ಬೇರೆ ಕಾರ್ನಲ್ಲಿ ಎರ್ನಾಕುಲಂ ಎನ್ನುವಂತ ಊರಿಗೆ ಈ PFI ನ ಮೆಂಬರ್ಸ್ ಗಳೇ ಕರ್ಕೊಂಡು ಹೋಗಿ ಅವ್ರನ್ನ ಕನ್ವರ್ಟ್ ಸಹ ಮಾಡ್ತಾರೆ. ಈ ಹುಡುಗಿಯರನ್ನ ಕಾರಲ್ಲಿ ಕರೆದುಕೊಂಡು ಹೋಗುವಾಗ ಅಲಿ ಮತ್ತೆ ನಿಷಾದ್ ಎನ್ನುವಂತ PFI ನ ಮೆಂಬರ್ಸ್ ಗಳು ಕಾರಲ್ಲಿ ಇರ್ತಾರೆ. ಕನ್ವರ್ಟ್ ಅಂತೂ ಆಗಿ ಆಯ್ತು. ನೆಕ್ಸ್ಟ್ ಮದ್ವೆ ವಿಚಾರ ಕೇಳಿದ್ರೆ ಮದುವೆ ಮಾಡಿಸ್ಲಿಕ್ಕೆ ರೆಡಿ ಇದ್ರು. ಆದ್ರೆ ಅವರು ಲವ್ ಮಾಡಿದಂತ ಶಾನ್ಶಾ ಮತ್ತೆ ಸಿರಾಜುದ್ದೀನ್ ಜೊತೆ ಅಲ್ಲ, ಮದ್ವೆ ಬ್ಯಾಂಗ್ಳೂರಲ್ಲಿ ಯಾವನ್ ಜೊತೆನೂ ಫಿಕ್ಸ್ ಮಾಡಿದ್ರು. ಇಷ್ಟರೊಳಗೆ ಈ ಹುಡುಗಿಯರ ಮನೆಯವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ಎಲ್ರನ್ನೂ ಎದ್ದಾಕೊಂಡು ಬಂದ್ಮೇಲೆ ಈ ಟ್ರ್ಯಾಪ್ ಬಗ್ಗೆ ಗೊತ್ತಾಗ್ತದೆ. ಇದು ಶುರುವಾಗಿದ್ದು. ಇದಾದ್ಮೇಲೆ ನೂರಾರು ಕೇಸ್ಗಳು ನಮ್ಮ ದೇಶದಲ್ಲಿ ನಡೆದೋದ್ವು. ಕೆಲವೊಂದು ನಾಲಾಯಕ್ ನನ್ನ ಮಕ್ಕಳು ಇನ್ನೂ ಇಂಥ ಕೃತ್ಯಗಳನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲೇ ಆದಂತ ಒಂದೆರಡು ಎಕ್ಸಾಂಪಲ್ ಗಳನ್ನ ಕೊಡ್ತೀನಿ, ಹೊರಗಿನದ್ ಬೇಡ. 2022ರ ಮೇ ತಿಂಗಳಿನಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರದ ಶಿಲ್ಪಾ ದೇವಡಿಗೆ ಎನ್ನುವಳು ವಿಷ ಕುಡಿದು ತನ್ನ ಪ್ರಾಣನ ಕಳೆದುಕೊಳ್ತಾಳೆ. ಕಾರಣ ಏನು? ಕೋಟೇಶ್ವರದ ಅಜೀಜ್ ಎನ್ನುವಂತ ಮುಸ್ಲಿಂ ಯುವಕ ಅವಳನ್ನ ಲವ್ ಮಾಡಿ ಅವಳ ಜೊತೆ ದೈಹಿಕ ಸಂಪರ್ಕ ಇಟ್ಕೊಂಡು ನೀನು ಕನ್ವರ್ಟ್ ಆಗುವ ಅಂತ ಥ್ರೆಟ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಕ್ಕೆ ವಿಷ ಕುಡಿದು ತನ್ನ ಪ್ರಾಣನ ಕಳೆದುಕೊಳ್ತಾಳೆ. ಅದಾದ್ಮೇಲೆ ಮೈಸೂರಿನ ಜಾವೀದ್ ಖಾನ್ ತನಗೆ 2 ಮದುವೆ ಆಗಿ ಮಕ್ಕಳಿದ್ರು. ಶಿವಮೊಗ್ಗದ ಅನುಷಾ ಹೆಗಡೆ ಎನ್ನುವಂತ ಬ್ರಾಹ್ಮಣ ಹುಡುಗಿಯನ್ನು ಲವ್ ಮಾಡ್ತೀನಿ ಅಂತ ನಂಬಿಸಿ ಎತ್ತಾಕೊಂಡು ಕರ್ಕೊಂಡು ಹೋಗಿರ್ತಾನೆ. ಅದಾದ್ಮೇಲೆ ಅವಳಿಗೆ ಗೊತ್ತಾಗ್ತದೆ ನನ್ನ ಗಂಡನಿಗೆ ಆಲ್ರೆಡಿ 2 ಮದುವೆ ಆಗಿ ಮಕ್ಕಳಾಗಿದೆ ಅಂತ. ತಾನು 3ನೇ ಹೆಂಡತಿ ಅಂತ ಗೊತ್ತಾದಾಗ ಮನೆಯವರಿಗೆ ಫೋನ್ ಮಾಡಿ ಮನೆಗೆ ಬರ್ತೀನಿ ಅಂತ ಹೇಳಿ ಬಂದ್ಲು. ಬಟ್ ತನ್ನ ವಿಷಯನ ಎಲ್ಲಿ ಸುದ್ದಿ ಮಾಡ್ತಾಳೋ ಅಂತ ಪುನಃ ಅವಳನ್ನ ಹೆದರ್ಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅದ್ ಹೆಂಗ್ ಹೆಣ್ಮಕ್ಳು ಯಾವನೋ ಒಬ್ಬ ಕರ್ದ ಅಂತ ಅಷ್ಟು ಈಸಿಯಾಗಿ ಹೋಗ್ಬಿಡ್ತಾರೋ ನಂಗಂತೂ ಗೊತ್ತಿಲ್ಲ. ಇದರ ನೆಕ್ಸ್ಟ್ ಉಡುಪಿ ಜಿಲ್ಲೆಯ ಮಣಿಪಾಲ್ನಲ್ಲಿ ನಡೆದಂತ ಕೇಸ್. ರಾಜಸ್ಥಾನದ ಹಿಂದೂ ಹುಡುಗಿ ಒಬ್ಳು ಮಣಿಪಾಲ್ನ ಮೆಡಿಕಲ್ ಕಾಲೇಜ್ನಲ್ಲಿ MBBS ಮಾಡ್ತಾ ಇರ್ತಾಳೆ. ಮೊಹಮ್ಮದ್ ಡ್ಯಾನಿಶ್ ಖಾನ್ ಎನ್ನುವಂತವನು ಅವಳ ಕ್ಲಾಸ್ಮೇಟ್ ಆಗಿರ್ತಾನೆ. ವಾಟ್ಸ್ಆಪ್ ಚಾಟ್ ಇಂದ ತನ್ನ ಲವ್ ಕಹಾನಿ ಶುರು ಮಾಡಿದವನು ಮದ್ವೆ ಪ್ರಸ್ತಾಪನ ಶುರು ಮಾಡ್ತಾನೆ. ಅದಾದ ಮೇಲೆ ಹಿಂದೂಯಿಸಂ ಬಗ್ಗೆ ಅವ್ಯಾಚ್ಯವಾಗಿ ಮಾತಾಡಿ ಇಸ್ಲಾಂಗೆ ಕನ್ವರ್ಟ್ ಆಗ್ಲಿಕ್ಕೆ ಫೋರ್ಸ್ಫುಲಿ ಟ್ರೈ ಮಾಡ್ತಾನೆ. ಅವಳು ಒಪ್ಕೊಳ್ದೆ ಇದ್ದಾಗ ಅವಳಿಗೆ ಹೊಡೆದು ಅವಳ ಎದೆ ಭಾಗಗಳನ್ನ ಟಚ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದ. ಸೆಪ್ಟೆಂಬರ್ 5, 2024ರಂದು ಈ ಹುಡುಗಿ ಕಂಪ್ಲೇಂಟ್ ಕೊಟ್ಟು ಅವನನ್ನ ಒಳಗಾಕ್ತಾಳೆ. ಇಷ್ಟೇ ಅಲ್ಲ, ಬ್ಯಾಂಗ್ಳೂರ್ ಮೊಯಿನ್ ಕೇಸ್, ರಿತಾ ಅಂಡ್ ಫಾರ್ವೇಜ್, ಮೊಹಮ್ಮದ್ ಇಶಾಕ್ ಕೇಸ್, ಇಮ್ತಿಯಾಜ್ ಸೈಯದ್ ಕೇಸ್, ಇನ್ನೂ ತುಂಬಾ ಇದೆ. ನಾನು ಹೇಳ್ತಾ ಇರೋದು ಬರೀ ಕರ್ನಾಟಕದಲ್ಲಿ. ಯಾವುದೋ ಕಟ್ಟುಕತೆಗಳನ್ನ ನಾನು ಹೇಳ್ತಾ ಇಲ್ಲ. ವಿತ್ ಪ್ರೂಫ್ ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿರುವಂತ ಕೇಸ್ಗಳು. ಇನ್ನೂ ಕೇಸ್ಗಳಾಗದೆ ಇದ್ದವು ಅಥವಾ ಪ್ರಚಾರಗಳು ಆಗದೆ ಇರುವಂತವು ಎಷ್ಟಿದಾವೋ ಗೊತ್ತಿಲ್ಲ. ದಿ ಕೇರಳ ಸ್ಟೋರಿ 2 ಎನ್ನುವಂತ ಮೂವಿನಲ್ಲಿ ಹಿಂದೂ ಹುಡುಗಿಗೆ ಮುಸ್ಲಿಂ ಯುವಕರ ಮನೆಯವರು ಬೀಫ್ ಅನ್ನು ಫೋರ್ಸ್ಫುಲಿ ತಿನ್ನಿಸುವಂತ ದೃಶ್ಯವನ್ನು ತೋರಿಸ್ತಾರೆ. ಆದ್ರೆ ಕೆಲವು ಚಮಚೆ ನನ್ನ ಮಕ್ಕಳು ಅದನ್ನ ಟೀಕೆ ಮಾಡ್ತಾರೆ. ಆದ್ರೆ ಒಬ್ಬ ನಟನಾದಂತ ಪ್ರಕಾಶ್ ಕೋಜನ್ ಅವರು ಬೀಫ್ ರೆಸಿಪಿ ಅಂತ ಪೋಸ್ಟ್ ಹಾಕ್ತಾರೆ. ಅಂದ್ರೆ ಅವ್ರ ಪ್ರಕಾರ ಅವರಿಗೆಲ್ಲ ಫೋರ್ಸ್ ಮಾಡ್ಬೇಕಿಲ್ಲ, ಯಾಕಂದ್ರೆ ಅವರು ಬೀಫ್ ತಿನ್ನುವಂತ ಜಾತಿಯವರೇ ಇರಬಹುದು. ಬಟ್ ಈ ಸೀನ್ ನಲ್ಲಿ ತೋರಿಸಿರುವುದು ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ದೃಶ್ಯಗಳನ್ನ. ಈಗ ಈ ಪ್ರಕಾಶ್ ಕೋಜನ್ ಅವರು ಹಂದಿ ತಿನ್ನುವುದಿಲ್ಲ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ ಮಾತ್ರ. ಇವನಿಗೆ ಮೂಗು ಬಾಯಿ ಒತ್ತಿಡಿದ್ಕೊಂಡು ಸೂಪರ್ ಫೋರ್ಕ್ ಫ್ರೈ ಅಂತ ತಿನ್ಸಿದ್ರೆ ಹೆಂಗಾಗುತ್ತೆ ಹೇಳಿ? ಆಮೇಲೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ವಾವ್ ಗುಡ್ ಫೋರ್ಕ್ ಫ್ರೈ ರೆಸಿಪಿ ಅಂತ ಹಾಕೊಂಡ್ರೆ ಸುಮ್ಮನೆ ಇರ್ತಾನೆ ಇವನು. ತಿನ್ನುವುದಿಲ್ಲ ಅಂತ ಗೊತ್ತಿದ್ರು ಫೋರ್ಸ್ಫುಲಿ ತಿನ್ಸಿದ್ರೆ ಏನಾಗ್ಬೇಡ ಹೇಳಿ? ನಮ್ಮ ಕರ್ನಾಟಕದಲ್ಲೇ ಮಂಡ್ಯದ ಶ್ರೀಧರ್ ಗಂಗಾಧರ್ ಎನ್ನುವಂತವನ್ನ ಮಸೀದಿ ಕರ್ಕೊಂಡು ಹೋಗಿ ಫೋರ್ಸ್ಫುಲಿ ಬೀಫ್ ತಿನ್ನಿಸ್ತಾರೆ. ಅವಾಗಷ್ಟೇ ನಾ ಹೇಳಿದೆ ಈ ಸ್ಟೋರಿನ. ಇದು ನಮ್ಮ ಕರ್ನಾಟಕದಲ್ಲೇ ಆಗಿರುವಂತದ್ ಕಣ್ರಿ. ಮತ್ತೆ ಭೋಪಾಲ್ ನಲ್ಲಿ ಶುಭಂ ಗೋಸ್ವಾಮಿ ಅನ್ನುವಂತವನು ಮುಸ್ಲಿಂ ಹುಡುಗಿನ ಲವ್ ಮಾಡಿದ್ದಕ್ಕೆ ಫೋರ್ಸ್ಫುಲಿ ಬೀಫ್ ತಿನ್ಸ್ಲಿಕ್ಕೆ ಟ್ರೈ ಮಾಡಿದ್ರು. ಇವನ್ ಕನ್ವರ್ಟ್ ಆಗುವಂತ ಸಹ ಅವನನ್ನ ಹೆದರಿಸಿದ್ರು. ಅದಾದ್ಮೇಲೆ ಉತ್ತರ ಪ್ರದೇಶದ ಒಂದು ದಲಿತ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಅದನ್ನ ರೆಕಾರ್ಡ್ ಮಾಡ್ಕೊಂಡು ನಂತರ ಫೋರ್ಸ್ಫುಲಿ ಬೀಫ್ ತಿನ್ಸಿದ್ರು. ಇದೆಲ್ಲ ರಿಯಲ್ ಇನ್ಸಿಡೆಂಟ್ ಗಳು ಕಣ್ರಿ. ಪಾಟ್ನಾದ ಪುಲ್ವಾರಿ ಎನ್ನುವಂತ ಪ್ಲೇಸ್ ನಲ್ಲಿ ಆಸಿಫ್ ಎನ್ನುವಂತವನು ಹಿಂದೂ ಹುಡುಗಿಯನ್ನ ಲವ್ ಮಾಡಿ ನೀನ್ ಇಸ್ಲಾಂಗೆ ಅಡಾಪ್ಟ್ ಆಗ್ಬೇಕು, ಇಸ್ಲಾಂ ಬಗ್ಗೆ ತಿಳಿದುಕೊಳ್ಬೇಕು, ಹಾಗೆ ಬೀಫ್ ಸಹ ತಿನ್ಬೇಕಂತ ಫೋರ್ಸ್ ಮಾಡಿದಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾಳೆ. ಇಂಥ ಉದಾಹರಣೆಗಳನ್ನ ಹುಡುಕ್ತಾ ಹೋದ್ರೆ ಇನ್ನೂ ಸಿಗ್ತಾ ಇರ್ತವೆ. ಇಷ್ಟೆಲ್ಲ ಆದ್ರೂ ಬೀಫ್ ರೆಸಿಪಿ ಅಂತ ಪೋಸ್ಟ್ ಮಾಡ್ತಿರಲ್ಲ, ನಾಚಿಕೆ ಆಗ್ಬೇಕು. ಕೇರಳದಲ್ಲಿ ಕೆಲವು ಹಿಂದೂಗಳು ಬೀಫ್ ಮತ್ತೆ ಪೋರ್ಕ್ ನ ಎರಡನ್ನೂ ತಿಂತಾರೆ. ಬಟ್ ಆ ಮೂವಿನಲ್ಲಿ ತಿನ್ನೋದ್ರ ಬಗ್ಗೆ ತೋರಿಸಿರ್ಲಿಲ್ಲ, ಒತ್ತಾಯ ಮಾಡಿ ತಿನ್ನಿಸುವುದನ್ನ ತೋರಿಸಿರುವಂತದ್ದು. ಮತ್ತೆ ಬೀಫ್ ಸುದ್ದಿ ಬಂದ್ರೆ ಇಂಡಿಯಾ ಜಗತ್ತಿನಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಬೀಫ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಅಂತ ಹೇಳ್ತೀರಾ. ಇದನ್ನ ನಿಲ್ಲಿಸ್ಲಿಕ್ಕಾಗಲ್ವಾ? ನಿಮ್ಮ ತಾಯಿ ಗೋಮಾತೆಯನ್ನು ಇದರಿಂದ ಬಚಾವ್ ಮಾಡ್ಲಿಕ್ಕಾಗಲ್ವಾ ಅಂತ ಕೇಳ್ತೀರಾ? ಇಡೀ ಇಂಡಿಯಾದಲ್ಲೇ ಅತಿ ಹೆಚ್ಚು ಬೀಫ್ ನ ಕನ್ಸ್ಯೂಮ್ ಮಾಡುವಂತದ್ದು ಕೇರಳದಲ್ಲಿ. ಹಾಗೆಯೇ ನಾರ್ತ್ ಇಂಡಿಯಾದ ಕೆಲವು ಸ್ಟೇಟ್ಗಳಲ್ಲಿ ಆಲ್ಮೋಸ್ಟ್ ಬ್ಯಾನ್ ಆಗಿದೆ. ಸೌದರ್ನ್ ಸ್ಟೇಟ್ಗಳಲ್ಲಿ ಕೆಲವೊಂದು ಪರ್ಮಿಷನ್ ಗಳಿವೆ. ಅಂದ್ರೆ 14 ವರ್ಷ ಜಾಸ್ತಿ ಆಗಿರುವಂತ ಬ್ರೀಡಿಂಗ್ ಗೆ ಇನ್ಕೆಪಬಲ್ ಆಗಿರುವಂತ ಪ್ರಾಣಿಗಳನ್ನ ಮಾಂಸಕ್ಕೆ ಯೂಸ್ ಮಾಡಬಹುದಂತ ರೂಲ್ಸ್ ಗಳಿವೆ.
ಬಟ್ ನಾರ್ತ್ ಈಸ್ಟರ್ನ್ ಕೆಲವು ಸ್ಟೇಟ್ಗಳಾದ ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ, ವೆಸ್ಟ್ ಬೆಂಗಾಲ್ ನಂತ ಸ್ಟೇಟ್ಗಳಲ್ಲಿ ಫುಲ್ ಪರ್ಮಿಷನ್ ಇದೆ. ಆದ್ರೆ ಇಲ್ಲಿ ಯೂಸ್ ಆಗುವಂತ ಮಾಂಸ 90% ಕ್ಯಾರಾ ಬೀಫ್, ಅಂದ್ರೆ ದನದ ಅಥವಾ ಎತ್ತಿನ ಮಾಂಸಗಳಲ್ಲ. ಕ್ಯಾರಾ ಬೀಫ್ ಅಂದ್ರೆ ಎಮ್ಮೆ ಮತ್ತೆ ಕೋಣದ ಮಾಂಸ. ಇಂಡಿಯಾದಲ್ಲಿ ರಫ್ತಾಗುವಂತ ಬೀಫ್ ನಲ್ಲಿ 90% ಕ್ಯಾರಾ ಬೀಫೇ ಇದೆ. ಗೈಸ್, ನಾನಿಲ್ಲಿ ಯಾವುದೇ ಒಂದು ಧರ್ಮದ ಬಗ್ಗೆ ದ್ವೇಷ ಸಾಧಿಸ್ತಾ ಇಲ್ಲ, ನನ್ಗದ್ ಬೇಕಾಗೂ ಇಲ್ಲ. ಬಟ್ ಇಂಥ ಕೇಸ್ಗಳು ರಿಯಲ್ ಆಗಿ ನಡೆದ್ರು ಸಂಬಂಧನೇ ಇಲ್ಲ ಅಂತ ಹೇಳ್ತಾರಲ್ಲ, ಸೊ ರಿಯಾಲಿಟಿನ ವಿತ್ ಎವಿಡೆನ್ಸ್ ಪ್ರೂವ್ ಮಾಡುವಂತ ಪ್ರಯತ್ನ ಅಷ್ಟೇ. ಅದು ಅಲ್ಲದೆ ಇಂಥ ವೈಲೆನ್ಸ್ ಕನ್ವರ್ಟ್ಗಳು ಅಥವಾ ಫೋರ್ಸ್ ಫೆಡ್ ನಂತ ಕೃತ್ಯಗಳು ಬೇರೆ ಧರ್ಮಗಳಲ್ಲಿ ಕಾಣ್ಲಿಕ್ಕೆ ಸಿಗುದು ರೇರ್ ಅಲ್ಲಿ ರೇರ್. ಸೊ ಇದು ಯಾವುದೇ ರೀತಿಯ ಹೇಟ್ ಅಲ್ಲ, ಜಸ್ಟ್ ಅವೇರ್ನೆಸ್. ಐ ಥಿಂಕ್ ಎಲ್ಲರೂ ಕೂಡ ಪ್ರಾಕ್ಟಿಕಲ್ ಆಗಿ ನಡೆದೋಗಿರುವಂತ ಇನ್ಸಿಡೆಂಟ್ ಗಳನ್ನ ತಿಳಿದುಕೊಂಡು ಎಚ್ಚರದಿಂದ ಇರ್ತೀರಾ ಅಂದ್ಕೊಳ್ತೀನಿ. ಯಾವುದೇ ಜಾತಿ ಅಥವಾ ಯಾವುದೇ ಧರ್ಮದ ಹೆಣ್ಮಕ್ಳು ಯಾವನೋ ಒಬ್ಬ ಕರೆದ ಅಂತ ಬಾಲ ಅಲ್ಲಾಡ್ಸ್ಕೊಂಡು ಹೋಗ್ಬೇಡಿ. 100 ಸಲ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಕೆಲವೊಂದ್ ಸರ್ತಿ ತಪ್ಪುಗಳಾದ್ಮೇಲೆ ಬುದ್ಧಿ ಬರೋದು. ಹಾಗೆ ಇಂಥ ಕ್ರೈಮ್ ರಿಲೇಟೆಡ್ ಇನ್ನೂ ಹೆಚ್ಚಿನ ವಿಷಯಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬಿ ಸೇಫ್, ಬಿ ಗುಡ್.